ಮುತ್ತು ಮುಗವ ತೋರೆ ನಿನ್ನ ಮುತ್ತು ಮುಗವ ತೋರೆ ನಿನ್ನ ಮುತ್ತು ಮುಗವ ಮಾರಿ ಬರನ ಮೋದೆಯನ್ನು ತಾಳಾರೆವು ನಾರಿ ವಿರಹ ಜ್ವಾಲೆಯಿಂದ ನಾರಿ ವಿರಹ ಜ್ವಾಲೆಯಿಂದ ನಾರಿ ವಿರಹ ಜ್ವಾಲೆಯಿಂದ ಬಾರಿ ಬಳಲಿದೆ ಬಾರಿ ಬಳಲಿದೆ ನಾರಿ ವಿರಹ ಜ್ವಾಲೆಯಿಂದ ಬಾರಿ ಬಳಲಿದೆ ನಾನು ಬಾರಿ ಬಳಲಿದೆ ನಾನು ಬಾರಿ ಬಳಲಿದೆ ನಾರಿ ವಿರಹ ಜ್ವಾಲೆಯಿಂದ ಬಾರಿ ಬಳಲಿದೆ ನಾ ಬಾರಿ ಬಳಲಿದೆ ಬಾರಿ ಸತ್ಯ ಭಾಮೆ ಬಾರಿ ಸತ್ಯ ಭಾಮೆ ಬಳಿಯೇ ತೋರೆ ನಿನ್ನ ಮುತ್ತು ಮುಗವ ನಾರಿ ವಿರಹ ಜ್ವಾಲೆಯಿಂದ ಬಾರಿ ಬಳಲಿದೆ ನಾರಿ ವಿರಹ ಜ್ವಾಲೆಯಿಂದ ಬಾರಿ ಬಳಲಿದೆ ನಾ ಬಾರಿ ಬಳಲಿದೆ ಬಾರಿ ಬಳಲಿದೆ ಬಾರ ಸತ್ಯ ಭಾಮೆ ಬಾರಿ ಸತ್ಯ ಭಾಮೆ ಬಳಿಯೇ ತೋರೆ ನಿನ್ನ ಮುತ್ತು ಮುಗವ ಓ ಭಾಮಾಮಣಿ, ಏನು ಯಾಕೆ ದೂರ ನಿಂತಿ ಹೇಳು? ನಾನು ನೀನು ಅಂತಿದ್ದಾದ್ರೂ ಹೇಗೆ? ಹೇಗೆ ಹಾಲು ನೀರಿನಂತೆ ಎರಕವಾಗಿದ್ದವರು. ಹಾಲು ನೀರಲ್ಲಿ ಬೇರೆ ಆಯ್ತಲ್ಲ ಈಗ. ಅದು ಬೇರೆ ಆದದ್ದು ಹೇಗೆ ಅಂತ ಬೇಡವಾ? ಯಾಕೆ ಅಂತ ಬೇಡವಾ? ಅದು ನಿಮಗೆ ಗೊತ್ತು, ನನಗೇನು ಗೊತ್ತು. ತಪ್ಪು ಎಲ್ಲ ಆಯ್ತು ಎನ್ನುವುದನ್ನು ಮೊದಲು ನೋಡ್ಕೊಳ್ಬೇಕು. ಆದ ತಪ್ಪನ್ನು ಸರಿ ಮಾಡಿಕೊಳ್ಬೇಕು. ಆಹಾ. ಆವಾಗ ಸಂಸಾರ ಅಂತ ಹೇಳುದು. ಹೌದಪ್ಪ, ಅದಲ್ಲದೆ ಸಂಸಾರ ಆಗಿ ಹೋಗುದಿಲ್ವಾ? ಶುರುವಾಯ್ತು ಈಗ. ಅದು ಯಾಕಾಯ್ತು ಅಂತ ಬೇಕು. ಅನುಮಾನ ಎನ್ನುವುದು ಹೆಣ್ಣಿಗೆ ಪ್ರಥಮ ಹುಟ್ಟಿದೆ ಬಿಟ್ರೆ ಗಂಡಿಗಲ್ಲ. ಹಾಗಾಗಿ ಅನುಮಾನ ಎನ್ನುವುದು ಮೊದಲೇ ಬಿಟ್ಟಿಡಬೇಕು. ಹೆಣ್ಣಿಗೆ ಅನುಮಾನ ಹುಟ್ಟುವುದಕ್ಕೆ ಗಂಡೇ ಕಾರಣ. ಅದು ನೆನಪಿರ್ಲಿ. ಗಂಡಿನ ಮೇಲೆ ಸಂಶಯ ಎನ್ನುವುದು ಮೂಡಿತೋ ಎಲ್ಲ ವಿಷಯದಲ್ಲೂ ಅನುಮಾನವೇ ಸದಾ ಇದ್ದೇ ಇರ್ತದೆ. ಅಲ್ಲದೆ ಹೋದ್ರೆ ದುಡಿಯುವುದಕ್ಕೆ ಹೋಗಿ ಬರುವಂತಹ ಗಂಡನಲ್ಲಿ ಒಂದು ಹೆಣ್ಣು ಪ್ರತಿನಿತ್ಯ ಗಲಾಟೆ ಮಾಡುವುದಂತೆ. ಒಂದು ದಿವಸ ಆ ಹೆಣ್ಣಿಗೆ ಒಂದು ಕಪ್ಪು ಕೂದಲು ಸಿಕ್ಕಿತಂತೆ. ಅದನ್ನ ಕಂಡು ನೀವು ಇವತ್ತು ಯಾರೋ ಕಪ್ಪು ಕೂದಲಿನವಳ ಹತ್ರ ಹೋಗಿ ಬಂದಿದ್ದೀರಿ ಅಂತ ಆಕ್ಷೇಪ ಮಾಡಿದ್ರಂತೆ. ಅಂದ್ರೆ ಮುದುಕಿ ಅಲ್ಲ, ಅಲ್ಲ ಹುಡುಗಿ ಇರ್ಬೇಕು. ಸರಿ. ಸ್ವಲ್ಪ ದಿನ ಕಳೆದ ಬಳಿಕ ಮತ್ತೆ ಅವಳ ಗಂಡನ ಬಟ್ಟೆ ತೊಳೆಯುವಾಗ ಬಿಳಿ ಕೂದಲು ಸಿಕ್ಕಿತಂತೆ. ಹಾಗಾದ್ರೆ ಮುದುಕಿ. ಏನೋ ಅವಳು ಕಲ್ಪನೆ. ಇವತ್ತು ನೀವು ಯಾವ್ದೋ ಬೆಳಿ ತಲೆ ಕೂದಲಿನವಳ ಬಳಿ ಹೋಗಿ ಬಂದಿದ್ದೀರಿ ಅಂತ ಹೇಳಿದಂತೆ. ಮತ್ತೊಂದು ದಿವಸ ಬಟ್ಟೆ ಒಗೆಯುವಾಗ ಕೂದಲೇ ಸಿಗ್ಲಿಲ್ಲ. ಆಗ ಗಂಡನಿಗೆ ಸಮಾಧಾನ, ಇವತ್ತು ನನ್ನ ಹೆಂಡತಿ ಸುಮ್ಮನಿರ್ತಾಳಲ್ಲ, ಏನು ಹೇಳುವುದಿಲ್ಲ ಅಂತ. ಆದ್ರೆ ಆಗ ಹೆಣ್ಣು ಹೇಳಿದ್ದೇನು, ಏನು ಇವತ್ತು ಯಾರು ಬೋಳ್ತಾಳೆ ಅವಳ ಹತ್ರ ಹೋಗಿ ಬಂದಿದ್ದೀರಿ ಅಂತ ಹೇಳಿದ್ರು. ಬಹುಶಃ ಅವಳು ಯಾತ್ರೆಗೆ ಹೋಗಿರ್ಬೇಕು ಅಂತ ಕಾಣ್ತದೆ. ಏನು ನಿಮ್ ಜಾತಿಯವರಾಗಿರುವಾಗ ನಾವೇ ಅಂತ ಹೇಳಲಿಕ್ಕಿಲ್ಲ. ಅಲ್ಲ, ಮತ್ತೆ ಹೆಣ್ಣಿಗೆ ಕೂದಲು ಸಹಜವಾಗಿ ಭೂಷಣ ಇದ್ದೇ ಇರುತ್ತೆ. ಸಿಗಲಿಲ್ಲ ಎನ್ನುವಲ್ಲಿಗೆ ಅದೇ ಸಂಶಯಕ್ಕೂ ಕಾರಣ ಅಂತ ಹೇಳಿದ್ದಾನೆ. ಆದ್ರೆ ಹೆಣ್ಣಿಗೆ ಸಂಶಯ ಪಡುವುದಕ್ಕೆ ವಿಷಯ ಬೇಕು ಅಂತಿಲ್ಲ ಎನ್ನುವ ದಿಸೆಯಲ್ಲಿ. ಮತ್ತೆ ಸಂಶಯ ಪಡುವುದಲ್ಲ, ಯಾವತ್ತು ಮೊದಲು ನಾವು ಸರಿಯಾಗಬೇಕು. ಹೌದೌದು.
ಗೊತ್ತಾ ಅಲ್ಲ, ನಿನಗೆ? ಹೆಣ್ಣಾದವಳು ಸಂಶಯ ಪಡುವುದು ಗಂಡನ ಕುರಿತು ಯಾಕಾಗಿ? ಯಾಕೆ? ಗಂಡ ಮನೆಯಿಂದ ಹೊರಗೆ ಹೋದವ ಸರಿಯಾಗಿ ಮನೆಗೆ ಬರುವುದಿಲ್ಲ ಎನ್ನುವುದು ಖಚಿತವಾಗಿ ತಿಳಿದಾಗ ಆ ಮನೆಗೆ ಬಂದ ಬಳಿಕ ಹೆಂಡತಿಯಾದವಳು ಗಂಡನನ್ನ ಸಂಶಯಿಸುವುದು ಸರಿಯದು. ಖಂಡಿತ ಅಲ್ಲ. ಹಾ, ದುಡಿಯುವುದಕ್ಕೆ ಹೋದವನಿಗೆ ಸಮಯದ ಮಿತಿ ಇರುವುದಿಲ್ಲ. ಆಹಾ. ಏನೂ ಆಗಬಹುದು. ಬರುವಾಗ ಮಾರ್ಗದಲ್ಲಿ ಯಾವುದಾದ್ರೂ ತೊಡಕು ಉಂಟಾಗಬಹುದು. ಗಂಡನ ಮೇಲೆ ಸಂಶಯ ಪಡುವುದಕ್ಕಿಂತಲೂ ವ್ಯಕ್ತಿಯಾದವ ಹೇಗಿರಬೇಕು ಗೊತ್ತಾ? ಹೇಗೆ? 12 ವರ್ಷ ಸಂಸಾರ ಮಾಡಿರುವಂತಹ ಹೆಣ್ಣೊಬ್ಬಳು ಹೋಗಿ ನ್ಯಾಯಾಧೀಶನಲ್ಲಿ ಮೊರೆ ಇಟ್ಟಳಂತೆ. ಸ್ವಾಮಿ, 12 ವರ್ಷ ಈತನೊಂದಿಗೆ ನಾನು ಸಂಸಾರ ನಡೆಸಿದ್ದೇನೆ. ಆದ್ದರಿಂದ ನನಗೆ 2 ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಆದ್ರೆ ಇವನೊಂದಿಗೆ ಸಂಸಾರ ನಡೆಸಲಾರೆ ಇನ್ನು ಮುಂದೆ. ಯಾಕಮ್ಮ ಅಂತ ಕೇಳಿದ್ರೆ, ಅವನ ಗೊರಕೆಗೆ ನನಗೆ ನಿದ್ದೆ ಬರುವುದಿಲ್ಲ, ನಾನು ನಿದ್ದೆ ಬಿಟ್ಟು ಹುಚ್ಚೆ ಆಗುತ್ತೇನೆ, ಆದ್ರಿಂದ ಸಂಸಾರ ಬೇಡ ಅಂತ ಹೇಳಿದ್ಲಂತೆ. ತಪ್ಪು ಸರಿ ಅಲ್ವಾ ಅವಳು ಹೇಳಿದ್ದು? ನೀ ಪ್ರಯತ್ನ ಮಾಡ್ಲಿಲ್ವೋ? ಎಂತದ್ದು? ನೀನು ಹಾಗೆ ನ್ಯಾಯಾಧೀಶ ಕೇಳಿದ್ರೆ ಅವನ ಮೂಗಿಗೆ ಹತ್ತಿಯನ್ನಿಟ್ಟಳಂತೆ, ಕಿವಿಗೆ ಹತ್ತಿಯನ್ನಿಟ್ಟಳಂತೆ, ಬಾಯಿಗೆ ಹತ್ತಿಯನ್ನಿಟ್ಟಳಂತೆ. ಏನು ಮಾಡಿದ್ರು ಅವನ ಗೊರಕೆ ಕಡಿಮೆ ಆಗ್ಲಿಲ್ಲ, ಇವಳಿಗೆ ನಿದ್ದೆ ಬರಲಿಲ್ಲ. ಹೀಗೆ 12 ವರ್ಷವೂ ನಾ ಪ್ರಯತ್ನ ಪಟ್ಟೆ, ಆದ್ರೂ ಅವನ ಗೊರಕೆ ಕಡಿಮೆ ಆಗ್ಲಿಲ್ಲ, ನಿದ್ದೆ ಬರಲಿಲ್ಲ. ಆದ್ದರಿಂದ ನನಗೆ ಹುಚ್ಚು ಹಿಡಿಯುವ ಲಕ್ಷಣ ಉಂಟು, ಹಾಗಾಗಿ ನನಗೆ ಸಂಸಾರ ಬೇಡ ಅಂತ ಹೇಳಿದ್ನಂತೆ. ಆಗ ನ್ಯಾಯಾಧೀಶ ಒಮ್ಮೆ ಆಕೆಯ ಗಂಡನ ಕಡೆಗೆ ನೋಡಿದ್ದಂತೆ. ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ತನ್ನ ಮಕ್ಕಳ ಕಡೆಗೆ ಆತನ ದೃಷ್ಟಿಯನ್ನು ಊದಿತ್ತಂತೆ. ಆ ಮಕ್ಕಳನ್ನ ನೋಡಿದ್ದಂತೆ. ತಂದೆಯನ್ನ ನೋಡುತ್ತಾ ಆ ಮಕ್ಕಳು ಕಣ್ಣೀರುಗರಿಯುತ್ತಾ ಇದ್ದರಂತೆ. ಯೋಚಿಸಿರುವಂತಹ ನ್ಯಾಯಾಧೀಶ ಕೇಳಿದ್ದಂತೆ, ಏನಮ್ಮ, 12 ವರ್ಷ ಅವನ ಜೊತೆಗೆ ಸಂಸಾರ ನಡೆಸಿ ನೀ ಏನೇನೆಲ್ಲ ಮಾಡಿದೆ? ಅವನ ಮೂಗಿಗೋ ಕಿವಿಗೋ ಬಟ್ಟೆಯನ್ನ ಕಟ್ಟಿದೆ, ಅವನ ಗೊರಕೆ ಕಡಿಮೆ ಆಗ್ಲಿಲ್ಲ ಅಲ್ವೋ ಅಂತ ಕೇಳಿದ್ದಂತೆ. ಹೌದು, ಹಾಗೆ ಮಾಡಿದ್ದೇನೆ, ಕಡಿಮೆ ಆಗ್ಲಿಲ್ಲ. ಆ 12 ವರ್ಷದ ಸುದೀರ್ಘ ಬದುಕಿನಲ್ಲಿ ಒಂದು ದಿವಸವಾದರೂ ನಿನ್ನ ಕಿವಿಗೆ ನೀನು ಹೊತ್ತಿ ಇಟ್ಟು ಮಲಗಿದ್ದೀಯಾ ಅಂತ ಕೇಳಿದ್ದಂತೆ. ಅದು ಮಾಡ್ಲಿಲ್ಲ ಅಂತ ಹೇಳಿದ್ರಂತ ಅವಳು. ಹಾಗಿದ್ರೆ ತಪ್ಪೆಲ್ಲುಂಟು? ಗಂಡನ ಬಾಯಿಗೋ ಕಿವಿಗೋ ಮೂಗಿಗೆ ಹೊತ್ತಿಡುವುದಲ್ಲ, ಒಂದು ದಿವಸ ತಾ ಕಿವಿಗೆ ಹೊತ್ತಿ ಇಟ್ಕೊಂಡು ಮಲಗಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ ಅಂತ. ಅಂದ್ರೆ ಯಾವತ್ತು ಮತ್ತೊಬ್ಬರಲ್ಲಿ ಹುಡುಕುವುದಲ್ಲ, ನಾವು ಸುಧಾರಿಸಿಕೊಳ್ಳುವ ಬದಲಾಗುವ ಲಕ್ಷಣ ಹೊಂದಿರಬೇಕು ಅಂತ ಹೇಳಿದ್ದು. ಹೆಣ್ಣಾದವಳಿಗೆ ಅದು ಪ್ರಧಾನ ಬೇಕು. ಅದಕ್ಕಾಗಿ ಕ್ಷಮಯಾ ಧರಿತ್ರಿ ಅಂತ ಹೇಳುವುದು ಹೆಣ್ಣಿಗೆ. ನೀನು ಹಾಗೆ ಇರ್ಬೇಕು ಅಂತ ಹೇಳ ಹೊರಟದ್ದು. ಯಾಕೆ ನನ್ನಿಂದ ದೂರ ಹೋಗ್ತೀಯ? ಆ ದೂರ ಬೇಡವೇ ಬೇಡ. ನೋಡು, ನಿನ್ನನ್ನು ಅಗಲಿದ್ದು ಆ ನಾರಿ ವಿರಹ ಜ್ವಾಲೆಯಿಂದ ತಾಳುವುದಕ್ಕಾಗದೆ ನಿನ್ನಲ್ಲಿ ಬಂದವನಿದ್ದೇನೆ. ಬಣ್ಣದ ಮಾತುಗಳನ್ನ ಮುದ್ದು ಮುಖ ತೋರಿಸಿ